ನಾನು ಡಾಕ್ಟರ್ ರಶ್ಮಿ ಟಿ ಎನ್ ಅಂತ. ಕರಿಯರ್ ಓರಿಯೆಂಟೆಡ್ ಆಗಿದೆ, ಅದು ತಪ್ಪಲ್ಲ. ಎಮೋಷ್ನಲ್ ಡೌನ್ ಆಗಿರ್ತಾರೆ, ಅಳೋದು ಅಥವಾ ರೀಸನ್ ಕೊಡೋದು ಸೇರ್ಬೇಕಾದ್ರೂ ಇದು ಬಹಳ ತೊಂದರೆ ಆಗ್ತದೆ. ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಬ್ಲೀಡಿಂಗ್ ಆಗಿ ಬರ್ತಾರೆ ಮಲ್ಟಿಪಲ್ ಪಾರ್ಟ್ನರ್ಸ್. PCOS ಮತ್ತು PCOD ಎರಡೂ ಬೇರೆನಾ ಅಂತ ಬಹಳ ಹೆಣ್ಮಕ್ಳಿಗೆ ಡೌಟ್ ಇರ್ತದೆ. ಕೆಲವು ಪೇಷಂಟ್ಸ್ ಬರ್ತಾರೆ, ಮೇಡಮ್ ನಂಗೆ PCOS ಇಲ್ಲ, ಬರೀ PCOD ಇದೆ. ಇನ್ನು ಕೆಲವರು ಹೇಳ್ತಾರೆ PCOD ಇಲ್ಲ, PCOS ಇದೆ ಅಂತ. ಇದು ಎರಡೂ ಒಂದೇ, ಅಂದರೆ ನಮ್ಮ ಬ್ಯಾಂಗ್ಳೂರು ಅಂತ ಅಂದಂಗೆ. ಸೊ PCOS ಆರ್ PCOD ಮೀನ್ಸ್ ದ ಸೇಮ್. ಈಗ ಪ್ರೆಸೆಂಟಾಗಿ ನಾವು PCOS ಅಂತ ಟರ್ಮಿನಾಲಜಿನೇ ಯೂಸ್ ಮಾಡ್ತೀವಿ. ಈ PCOSಗೆ ಕಾರಣ ಏನು ಬರೋದಕ್ಕೆ? ಇದು ಮುಂಚೆನೂ ಇತ್ತು, ಬಟ್ ಇವಾಗ ನಾವು ಹೆಚ್ಚಿಗೆ ನೋಡ್ತೀವಿ. ಅಂದರೆ 10ರಲ್ಲಿ 2 ಹೆಣ್ಮಕ್ಳಿಗೆ PCOS ಇರ್ತದೆ. ಒಂದು ಜೆನೆಟಿಕ್ ಕಾಂಪೊನೆಂಟ್ ಇರ್ತದೆ ಈ PCOS, ಅಂದರೆ ಹುಟ್ಟುತ್ತಾನೆ ನೀವು PCOS ಇರೋ ಕಾಂಪೊನೆಂಟ್ ಇಟ್ಕೊಂಡು ಹುಟ್ಟಿರ್ತೀರ. ಅದ್ರ ಜೊತೆಗೆ ಲ್ಯಾಕ್ ಆಫ್ ಎಕ್ಸಸೈಸ್, ಲ್ಯಾಕ್ ಆಫ್ ಡಯಟ್, ಇದೆರಡೂ ಬರ್ತದೆ. ಇದು 3 ಆ್ಯಡ್ ಆದಾಗ ನಿಮಗೆ PCOS ಸಿಮ್ಟಮ್ಸ್ಗಳು ಬರ್ತದೆ. ಏನೇನು? ಪೀರಿಯಡ್ಸ್ ಇರೆಗ್ಯುಲಾರಿಟಿ ಇರಬಹುದು, ಇಲ್ಲ ಅಂತ ಅಂದರೆ ನಿಮಗೆ ಮಖದ ಮೇಲೆ ಅಥವಾ ಕಾಲು ಕೈ ಚೆಸ್ಟ್ ಮೇಲೆ ಹೇರ್ಗಳು ಜಾಸ್ತಿ ಆಗಿರಬಹುದು, ಕೂದಲು ಲಾಸ್ ಆಗಿರ್ಬೋದು. ಆ್ಯಂಡ್ ದೆನ್ ಆಲ್ಸೋ ಯು ಕ್ಯಾನ್ ಹ್ಯಾವ್ ಎನಿ ಆ್ಯಕ್ನೆ ಅಥವಾ ಮೊಡವೆಗಳು, ಫೇಸ್ ಮೇಲೆ ಮೊಡವೆಗಳು ಜಾಸ್ತಿ ಆಗಿರಬಹುದು. ಸೊ ಇದೆಲ್ಲ PCOS ಸಿಮ್ಟಮ್ಸ್ ಆಗುತ್ತೆ. ಇದರ ಜೊತೆಗೆ ನಿಮಗೆ ಇನ್ಫರ್ಟಿಲಿಟಿ ಅಂದರೆ ಬಂಜೆತನಕ್ಕೂ ಒಂದು ಕಾರಣ ಆಗಿರಬಹುದು. ಬಹಳ ಇನ್ಫರ್ಟಿಲಿಟಿ ಪೇಷಂಟ್ಸಲ್ಲಿ ನಾವು PCOS ನೋಡ್ತೀವಿ. ಬಟ್ ನಾನು ಜಸ್ಟ್ PCOS ಬರೀ ಪ್ರೆಗ್ನೆನ್ಸಿಗೋಸ್ಕರ ಟ್ರೀಟ್ಮೆಂಟನ್ನು ಸ್ಟ್ರೆಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ PCOS ಅನ್ನೋದು ನಿಮಗೆ ಲೈಫ್ ಲಾಂಗ್ ಇರ್ತದೆ. ಎಷ್ಟೊಂದು ಜನ ಹೇಳ್ತಾರೆ, ಮೇಡಮ್ ನಂಗೆ ಮುಂಚೆ PCOS ಇತ್ತು, ಇವಾಗಿಲ್ಲ, ಹೊಟ್ಟೋಗಿದೆ. ಆ ಥರ ಇಲ್ಲ. ಒನ್ಸ್ ಅ PCOS ಪೇಷಂಟ್ ಈಸ್ ಆಲ್ವೇಸ್ ಅ PCOS ಪೇಷಂಟ್. ಓಕೆ. ಸೊ PCOSಗೆ ಕಾಂಪ್ಲಿಕೇಶನ್ಸ್ ಅಸೋಸಿಯೇಟೆಡ್ ಇದೆ. ಅದು BP ಇರಬಹುದು, ಶುಗರ್ ಇರಬಹುದು, ಗರ್ಭಕೋಶ ಅಂದರೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಆಂಗ್ಸೈಟಿ, ಡಿಪ್ರೆಷನ್ನು, ಹಾರ್ಟ್ ಅಟ್ಯಾಕು ಎಲ್ಲ ಕಮ್ಮಿ ಏಜಿಗೆ ಬರುವಂಥ ಸಾಧ್ಯತೆಗಳಿರ್ತದೆ. ಸೊ PCOS ಇರೋ ಪೇಷಂಟಿಗೆ ಗುರಿ ಒಂದೇ, ಪ್ರೆಗ್ನೆನ್ಸಿ ಅಲ್ಲ. ನಿಮ್ಮ ಲೈಫನ್ನು ಕಾಪಾಡಿಕೊಳ್ಳೋದು ನಿಮ್ಮ ಕೈಯಲ್ಲಿ ಇರ್ತದೆ. ಇದಕ್ಕೆ ಟ್ರೀಟ್ಮೆಂಟ್ ಅಂತ ಅಂದರೆ ಟ್ಯಾಬ್ಲೆಟ್ಸ್ಗಿಂತ ಹೆಚ್ಚಿಗೆ ಆಗಿ ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಹಳ ಪೇಷಂಟ್ಸು ಪ್ರೆಗ್ನೆನ್ಸಿ ಬರೋ ತನಕ ತುಂಬ ಶಿಸ್ತಾಗಿ ಡಯಟ್ ಮಾಡೋದೇನೋ, ಎಕ್ಸಸೈಸ್ ಮಾಡೋದೇನೋ ಎಲ್ಲ ಮಾಡ್ತಾರೆ. ಪ್ರೆಗ್ನೆನ್ಸಿ ಆಗಿ ಡೆಲಿವರಿ ಆದ ನಂತರ ಅಗೇನ್ ದೆ ಗೋ ಬ್ಯಾಕ್ ಟು ದ ಇರ್ರೆಗ್ಯುಲರ್ ಸೈಕಲ್ಸ್. ದೇ ಆರ್ ನಾಟ್ ಬಾದರ್ಡ್, ಆಯ್ತಲ್ಲ ಪ್ರೆಗ್ನೆನ್ಸಿ ಅಂತ. ಅದೇ ಪೇಷಂಟು ಒಂದು 30 ವರ್ಷ 35 ವರ್ಷಕ್ಕೆ ಶುಗರು BP ಇಟ್ಕೊಂಡು ಬರ್ತಾರೆ. ಸೊ ಈ ಶುಗರು BP ಮತ್ತೊಂದು ಪ್ರಾಬ್ಲಮ್ ವಿಚ್ ಕೆನಾಟ್ ಬಿ ಸಾಲ್ವ್ಡ್. ಸೊ ನಿಮಗೆ ಆ ಥರ ಬರದೇ ಇರಲಿ ಅಂತ ಇದ್ದರೆ PCOSನ ಜಸ್ಟ್ ಬರೀ ಪ್ರೆಗ್ನೆನ್ಸಿ ಆಗದೇ ಇರೋಕ್ಕಷ್ಟೇ ಕಾರಣ ಅಂತ ತೊಗೊಳ್ಬೇಡಿ ನೀವು. ಯು ನೀಡ್ ಟು ಮೇಕ್ ಶ್ಯೂರ್ ದ್ಯಾಟ್ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಎನಿ ಆಫ್ ದೀಸ್ ಪ್ರಾಬ್ಲಮ್ಸ್. BP ಶುಗರು ಬರದೇ ಇರ್ತಾರ ನೋಡ್ಕೊಳ್ಳೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗ್ತದೆ. ಸೊ ಡಯಟು, ಎಕ್ಸಸೈಸು ನೀವು ಲೈಫ್ ಲಾಂಗ್ ಕಂಟಿನ್ಯೂ ಮಾಡಬೇಕಾಗತ್ತೆ. ಆಮೇಲೆ ಡಯಟ್ ಅಂತ ಅಂದರೆ ತಿಂದೇ ಇರೋದು ಡಯಟ್ ಅಲ್ಲ. ನಾನು ಭಾಳ ಜನ ನೋಡಿದ್ದೀನಿ, ನಾನು ಡಯಟ್ ಮಾಡ್ತೀನಿ ಅಂದರೆ ಉಪವಾಸ ಅನ್ನೋದು ಡಯಟ್ ಅಲ್ಲ. ಒಂದು ಡಯಟ್ ಅಂತ ಅಂದರೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ. ಅಂದರೆ ಕರೆಕ್ಟ್ ಪ್ರಮಾಣದಲ್ಲಿ ಪ್ರೋಟೀನ್ಸು, ಕರೆಕ್ಟ್ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಸು, ಫೈಬರು, ಫ್ಯಾಟು ಎಲ್ಲ ಇರಬೇಕು. ಸೊ ಅದನ್ನು ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ಬೋದು. ಬಟ್ ಕಾಮನ್ ಆಗಿ ನಾವು ನೋಡುವಂಥದ್ದು, ಒಂದು ಡಯಟ್ ಪೇಷಂಟ್ ಸ್ಟಾರ್ಟ್ ಮಾಡಿದ್ರೆ ಮ್ಯಾಕ್ಸಿಮಮ್ 2 ತಿಂಗಳು 3 ತಿಂಗಳು ಫಾಲೋ ಮಾಡ್ತಾರೆ, ಆಮೇಲೆ ನಿಲ್ಲಿಸ್ಬಿಡ್ತಾರೆ. ಏನಕ್ಕೆ ನಿಲ್ಲಿಸ್ತಾರೆ ಅಂತ ಅಂದರೆ ಇಟ್ ಈಸ್ ಪ್ರಿಪ್ರೇಷನ್ ಟೈಮ್ ದಟ್ ಈಸ್ ರಿಕ್ವೈರ್ಡ್. ಎವ್ರಿ ಡೇ ಯು ಮೈಟ್ ನಾಟ್ ಹ್ಯಾವ್ ದ ಟೈಮ್. ಅಷ್ಟು ಟೈಮ್ ಇಲ್ಲದೇ ಇರ್ಬೋದು ನಿಮಗೆ ಪ್ರಿಪೇರ್ ಮಾಡಲಿಕ್ಕೆ. 11 ಗಂಟೆಗೆ ಇದು ತಿನ್ನಬೇಕು, 1 ಗಂಟೆಗೆ ಇದು ತಿನ್ನಬೇಕು ಅಂತ ಅಂದ್ಬಿಟ್ಟು ಕನ್ಸಿಸ್ಟೆಂಟಾಗಿ ಇರೋದಿಲ್ಲ. ನಾನೊಂದು ಸಿಂಪಲ್ಲಾಗಿ ಒಂದು ಪೇಷಂಟಿಗೆ ಹೇಳಬೇಕು ಅಂದರೆ, ನೀವು ಇಷ್ಟಾಗಲ ಊಟ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಇದರಲ್ಲಿ ಅರ್ಧ ಬರೀ ತರಕಾರಿನ ತುಂಬಿಸಿ. ಆ ತರಕಾರಿ ಏನಾರ ಆಗಿರ್ಬೋದು, ಪಲ್ಯ ಆಗಿರ್ಬೋದು, ಇಲ್ಲ ಹಸಿ ತರಕಾರಿ ಆಗಿರಬಹುದು, ಎನಿಥಿಂಗ್ ತರಕಾರಿ. ನೀವು ಊಟ ಇಷ್ಟು ಮಾಡ್ತಿದ್ರೆ ಅದರಲ್ಲಿ ಅರ್ಧ ಊಟ ತರಕಾರಿಗೆ ತುಂಬಿಸಿ. ಇನ್ನು ಕಾಲು ಭಾಗ ಏನಿರ್ತದೆ ಅದನ್ನು ಪ್ರೋಟೀನ್ಸಿಗೆ ತುಂಬಿಸಿ. ಪ್ರೋಟೀನ್ಸ್ ಅಂತ ಅಂದರೆ ನಿಮಗೆ ದಾಲ್ ಆಗಿರಬಹುದು ಅಥವಾ ಎಗ್ ಆಗಿರಬಹುದು, ಮಟನ್ನು, ಚಿಕನ್ನು, ಅದೆಲ್ಲ ಪ್ರೋಟೀನ್ಸ್ ಲೆಕ್ಕಕ್ಕೆ ಬರ್ತದೆ. ಇನ್ನು ಕಾಲು ಭಾಗ ಅದೇನಿರ್ತದೆ ಅದು ರೈಸು, ಮುದ್ದೆ, ಚಪಾತಿ. ಸೊ ನೀವು ಸಿಂಪಲಾಗಿ ಹೇಳಬೇಕು ಅಂತಂದರೆ
ನೀವು ಎಷ್ಟು ರೈಸ್ ತಿಂತಿದ್ದೀರೋ ಅಷ್ಟು ತರಕಾರಿ ತಿನ್ನಿ, ಎಷ್ಟು ತರಕಾರಿ ತಿಂತಿದ್ರೋ ಅಷ್ಟು ರೈಸ್ ತಿಂದರೆ ಆವಾಗ ನಿಮಗೆ ಒಂದು ಹೆಲ್ದಿ ಡಯಟ್ ಫಾರ್ಮೇಷನಿಗೆ ಆಗ್ತದೆ. ಓಕೆ. ಆ್ಯಂಡ್ ಆಲ್ಸೋ ಫ್ರೂಟ್ಸಿಗೆ ಬಂದ ಅಂತಂದರೆ ಎಲ್ಲ ಕಲರ್ ಫ್ರೂಟ್ಸ್ ತಿನ್ನಿ. ಪ್ರತಿಯೊಂದು ಕಲರ್ ಫ್ರೂಟ್ಸಲ್ಲೂ ಪ್ರತಿಯೊಂದು ವೈಟಮಿನ್ ರಿಚ್ ಇರ್ತದೆ. ಸೊ ಹ್ಯಾವ್ ಅ ಕಲರ್ಫುಲ್ ಮೀಲ್. ಅಂದರೆ ಎಲ್ಲ ಕಲರ್ ವೆಜಿಟೇಬಲ್ಸು, ಎಲ್ಲ ಕಲರು ಫ್ರೂಟ್ಸ್ ತಿಂದರೆ ನಿಮ್ಮ ಡಯಟು ಬ್ಯಾಲೆನ್ಸ್ ಆಗ್ತದೆ. ಇದ್ರ ಜೊತೆಗೆ ಔಟ್ಸೈಡ್ ಫುಡ್ಡು ಅಥವಾ ಕಲರ್ ಹಾಕಿರೋ ಅಂಥ ಡ್ರಿಂಕ್ಸ್ಗಳು ಇಲ್ಲ ಜಂಕ್ ಫುಡ್ಗಳು ಅದನ್ನೆಲ್ಲ ನೀವು ಪೂರ್ತಿಯಾಗಿ 0 ಲೆವೆಲಿಗೆ ತೊಗೊಂಡು ಬರಬೇಕಾಗತ್ತೆ. ಸೊ ಪ್ರಾಬಬ್ಲಿ ನಿಮಗೆ 1-2 ವಾರ ಕಷ್ಟ ಆಗ್ಬೋದು. ಅದಾದ ನಂತರ ಇಟ್ ಬಿಕಮ್ಸ್ ಅ ಹ್ಯಾಬಿಟ್. ನಿಮ್ಗೆ ಯಾರು ತಿಂತಿದ್ರೇನೋ ತಿನ್ನಬೇಕು ಅಂತ ಕೂಡ ಅನಿಸೋದಿಲ್ಲ. ಒನ್ಸ್ ಇನ್ ಅ ವೈಲ್ ಯೆಸ್ ಯು ಕ್ಯಾನ್ ಗೋ ಔಟ್ ಆ್ಯಂಡ್ ಈಟ್, ಬಟ್ ನಾಟ್ ಎವ್ರಿ ಡೇ. ಈ PCOS ಮುಂಚೆ ಯಾಕೆ ಇರ್ತಿರಲಿಲ್ಲ, ಇವಾಗ ಯಾಕೆ ಜಾಸ್ತಿ ಆಗಿದೆ ಅಂತ ಅಂದರೆ ಮೇಜರ್ ಬರೋದು ನಾನು ಹೇಳಿದಾಗೆ ಲೈಫ್ ಸ್ಟೈಲೇ. ಮುಂಚೆ ನಾವು ಒಂದು ಅಂಗಡಿಗೆ ಹೋಗಬೇಕು ಅಂದ್ರೂ ನಡ್ಕೊಂಡು ಹೋಗ್ತಿದ್ವಿ, ಕರೆಕ್ಟ್. ಅದಾದ ನಂತರ ಆಟೋ ಬೇಕು ಅಂದ್ರೂ ನಡ್ಕೊಂಡು ಆಟೋ ಹುಡ್ಕೊಂಡು ಹೋಗ್ತಿದ್ವಿ. ಏನಾದ್ರು ತಿನ್ನಬೇಕು ಅಂದ್ರೂ ಒಂದೇ ಸಂಡೇ ಇರ್ತಿತ್ತು ತಿನ್ನೋದಕ್ಕೆ. ಈಗ ಹಾಗಿಲ್ಲ, ಎವ್ರಿಥಿಂಗ್ ಕಮ್ಸ್ ಟು ಡೋರ್ ಸ್ಟೆಪ್ಪಿಗೆ. ನಿಮಗೆ ಈಗ ತಿನ್ನಬೇಕು ಅನ್ಸುತ್ತಾ, ಜಸ್ಟ್ 10 minutes ಯು ಕ್ಯಾನ್ ಈಟ್. ಓಕೆ. ಸೊ ದಟ್ ಈಸ್ ಈಸಿ ಅವೈಲಬಿಲಿಟಿ ಆಫ್ ಸರ್ವಿಸಸ್ ಏನಾಗಿದೆ, ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಬಹಳ ಕಮ್ಮಿ ಆಗಿದೆ. ಸೆಕೆಂಡು ಲ್ಯಾಕ್ ಆಫ್ ಟೈಮ್. ಅಂದರೆ ಮಾರ್ನಿಂಗ್ 6 o'clock ಕೆಲವೊಬ್ಬರು ಆಫೀಸ್ಗೆ ಹೋಗಬೇಕಾಗತ್ತೆ, 11 ಗಂಟೆಗೆ ಬರ್ತಾರೆ. ಅಲ್ಲಿ ಡೆಸ್ಕ್ ಜಾಬೇ ಜಾಸ್ತಿ ಇರ್ತದೆ, ಕೂತ್ಕೊಂಡು ಎದ್ದು ಓಡಾಡೋದಿಲ್ಲ, ನೀರು ಸರಿಯಾಗೂ ಕುಡಿಯೋದಿಲ್ಲ. ಸೊ ಏನಾಗ್ತದೆ ಆವಾಗ ಫಿಸಿಕಲ್ ಆ್ಯಕ್ಟಿವಿಟಿ ಕಮ್ಮಿ ಆಗ್ತದೆ. ಈಗ ನಾವು ಸ್ಟೆಪ್ ಕೌಂಟ್ರ್ ಇಟ್ಕೊಂಡು ಸ್ಟೆಪ್ ಕೌಂಟ್ ಮಾಡೋ ಲೆವೆಲಿಗೆ ಬಂದಿದ್ದೀವಿ ಅಂದರೆ ನಮ್ಮ ಆ್ಯಕ್ಟಿವಿಟಿ ಅಷ್ಟು ಕಮ್ಮಿ ಆಗಿದೆ. ಮುಂಚೆ ಆಗಿದ್ದರೆ ಹಂಗೆ ಇರ್ತಿರಲಿಲ್ಲ, ಪ್ರತಿಯೊಂದಕ್ಕೂ ನಡ್ಕೊಂಡು ಹೋಗ್ತಿದ್ವಿ ನಾವು ಎಲ್ಲದಕ್ಕೂ. ಜಂಕ್ ಫುಡ್ಡು ಆಕ್ಸೆಸಿಬಿಲಿಟಿ ಅಷ್ಟು ಈಸಿಯಾಗಿ ನಮಗೆ ಸಿಗ್ತಿರಲಿಲ್ಲ. ಸೊ ದೀಸ್ ಆರ್ ದ ಫ್ಯೂ ಥಿಂಗ್ಸ್ ದಟ್ ಐ ಅಬ್ಸರ್ವ್ಡ್. ಆ್ಯಂಡ್ ಯೂಶ್ವಲಿ PCOS ಇರೋ ಪೇಷಂಟ್ಸು ನನಗೆ ಬರೋದು ವೆನ್ ದೇ ಆರ್ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಅಥವಾ ಮದುವೆ ಆದಮೇಲೆ ಬರೋದು ಕಾಮನ್ ಇರ್ತದೆ. ಸ್ಕೂಲ್ ಏಜ್ ಮಕ್ಕಳಿಗೆ ಕಮ್ಮಿ ಆಗಿ ನೋಡ್ತೀನಿ. ಏನಕ್ಕೆ ಅಂದರೆ ಸ್ಕೂಲಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ತದೆ ಅವ್ರಿಗೆ, ಅದಕ್ಕೆ ಅಂತಲೇ ಕ್ಲಾಸ್ ಇರ್ತದೆ. ಕಾಲೇಜ್ಗೆ ಹೋದಾಗ ತಾಯಂದ್ರೂ ಅಥವಾ ತಂದೆಗಳು ಕೂತ್ಕೊಂಡು ಓದು ಅಂತ ಹೇಳ್ತಾರೆ. ನಾನು ಎಷ್ಟು ಸತಿ ಅಡ್ವೈಸ್ ಮಾಡ್ತೀನಿ ದಟ್ ಓದಿರೋನ ಜೊತೆಗೆ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿಗೆ ಟೈಮ್ ಕೊಡಿ ಅಂತ ಅಂದ್ರೇನು ಮಕ್ಕಳಿಗೆ ಬರೀ ಮಾರ್ಕ್ಸ್ ಒಂದೇ ಇಂಪಾರ್ಟೆಂಟು ಅಂತ ಹೇಳ್ತಾರೆ. ನಾನೇನು ಹೇಳ್ತೀನಿ ಅಂತಂದರೆ ಹೌದು ಮಾರ್ಕ್ಸ್ ಇಂಪಾರ್ಟೆಂಟು. ಆ ಒಂದು ಹೈಯರ್ ಪೊಸಿಷನ್ಗೆ ಹೋಗ್ತಾರೆ ಆ ಹೆಣ್ಮಗಳು. ಹೈಯರ್ ಪೊಸಿಷನ್ಗೆ ಹೋಗಿ BP ಶುಗರ್ ಬಂದು ಎಷ್ಟು ದಿನ ಅದನ್ನು ಹೈಯರ್ ಪೊಸಿಷನಲ್ಲಿ ಇಟ್ಕೊಳ್ಳೋಕ್ಕಾಗತ್ತೆ. ಇನ್ಸ್ಟೆಡ್ ಆಫ್ ದ್ಯಾಟ್ ಒಂದು ಓದಿನ ಜೊತೆಗೆ ಒಂದು ಔಟ್ಸೈಡ್ ಆ್ಯಕ್ಟಿವಿಟಿ, ಫಿಸಿಕಲ್ ಆ್ಯಕ್ಟಿವಿಟಿ ಇದ್ದಾಗ ಅವ್ರಿಗೂ ಒಂದು ರಿಫ್ರೆಶ್ಮೆಂಟ್ ಆಗ್ತದೆ, ಫಿಸಿಕಲಿ ಕೂಡ ಆ್ಯಕ್ಟಿವ್ ಆಗ್ತಾರೆ, ಬಾಡಿ ಕೂಡ ಹೆಲ್ದಿಯಾಗಿ ಇರ್ತದೆ. ಈವನ್ ಇಫ್ ದ ಗರ್ಲ್ ರೀಚಸ್ ದ ಹೈಯೆಸ್ಟ್ ಪೊಸಿಷನ್ ಇನ್ ಹರ್ ಕೆರಿಯರ್, ಶಿ ವಿಲ್ ಬಿ ಏಬಲ್ ಟು ಹ್ಯಾಂಡಲ್ ಇಟ್ ಫಾರ್ ಎವರ್. ಸೊ ದಿಸ್ ಇಸ್ ವಾಟ್ ಐ ವುಡ್ ಸೇ. ಸೊ PCOS ಇರೋರಿಗೆ ಪ್ಲೀಸ್ ಬಿ ಮೋರ್ ಆ್ಯಂಡ್ ಮೋರ್ ಆ್ಯಕ್ಟಿವ್. ಒಂದು ನೀರು ಕುಡಿಬೇಕಾ, ಬಾಟ್ಲಲ್ಲಿ ಇಟ್ಕೊಂಡು ನೀರು ಕುಡಿಬೇಡಿ, ಒಂದು ಗ್ಲಾಸ್ ತೊಗೊಳ್ಳಿ, ಪ್ರತಿ ಸತಿ ಎದ್ದೋಗಿ ನೀರು ಕುಡೀರಿ, ನಿಂತ್ಕೊಂಡು ಕೆಲಸ ಮಾಡಿ, ಆದಷ್ಟು ಓಡಾಡ್ತೀರಿ. ಲಿಫ್ಟ್ ಬದಲು ಸ್ಟೇರ್ಸ್ ತೊಗೊಂಡು ಹೋಗೋದು. ಸೊ ಈ ಥರ ಟ್ರೈ ಟು ಬಿ ಆ್ಯಕ್ಟಿವ್ ಆ್ಯಸ್ ಫಾರ್ ಆಸ್ ಪಾಸಿಬಲ್ ಇನ್ ಯೋರ್ ಡೈಲಿ ಲೈಫ್. ಅಂದರೆ ಅರ್ಧ ಗಂಟೆ ಎಕ್ಸಸೈಸ್ ಮಾಡಿ ಕೂತ್ಕೊಳ್ಳೋದಲ್ಲ, ಪೂರ್ತಿ ದಿನ ಆ್ಯಕ್ಟಿವಿಟಿ ನಿಮ್ಮದು ಡಿಸ್ಟ್ರಿಬ್ಯೂಟ್ ಆಗಿರಬೇಕು. ಸೊ PCOS ಇರೋ ಪೇಷಂಟಿಗೆ, ಆರ್ ಇಟ್ ಕುಡ್ ಬಿ ಎನಿ ವುಮೆನ್ ಐ ವುಡ್ ಸೇ, ಟು ಬಿ ಹೆಲ್ದಿ. ಆ್ಯಂಡ್ ಇಂಪಾರ್ಟೆಂಟಾಗಿ ಏನು ಅಂತಂದರೆ ಈ ಸ್ಟ್ರೆಸ್ಸು, IT ಅಥವಾ ಯಾವುದೇ ಜಾಬ್ ಇರ್ಬೋದು, ಎನಿ ಜಾಬ್ ಇಸ್ ಸ್ಟ್ರೆಸ್ಫುಲ್. ಸೊ ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನಿಸುತ್ತೆ. ಇದು ಇನ್ಫರ್ಟಿಲಿಟಿ ಆಗಿರಬಹುದು, ಇಲ್ಲ ಲಿವ್ ಇನ್ ರಿಲೇಷನ್ಶಿಪ್ ಆಗಿರಬಹುದು, ಇಲ್ಲ PCOS ಬಗ್ಗೆ ಇರಬಹುದು. ಒಂದಂತೂ ಯು ನೀಡ್ ಟು ಕೀಪ್ ಇನ್ ಮೈಂಡ್, ಯೋರ್ ಬಾಡಿ ಈಸ್ ಲೈಕ್ ಯೋರ್ ಟೆಂಪಲ್. ಯು ನೀಡ್ ಟು ಕೀಪ್ ಯೋರ್ ಟೆಂಪಲ್ ಕ್ಲೀನ್. ಸೊ ಆ ಕ್ಲೀನ್ ಮಾಡಬೇಕು ಅಂತಂದರೆ ಒಳಗಡೆ ಏನು ಹೋಗ್ತದೆ ಅದು ಇಂಪಾರ್ಟೆಂಟ್ ಆಗ್ತದೆ. ಸೊ ಬಿಫೋರ್ ಯು ಟೇಕ್ ಎನಿಥಿಂಗ್ ಇನ್ಸೈಡ್, ಅದು ಊಟ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಥಿಂಕ್ ಅದರಿಂದ ನನಗೇನಾರ ಬೆನಿಫಿಟ್ ಇದೆಯಾ ಇಲ್ವಾ ಅಂತ. ಬೆನಿಫಿಟ್ ಇದ್ದರೆ ತಗೊಳ್ಳಿ, ಇಲ್ಲ ಅಂತಂದರೆ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ ಆ್ಯಂಡ್ ಹ್ಯಾವ್ ಅ ಹೆಲ್ದಿ ಲೈಫ್.